ಹಾಯ್ ಗೆಳೆಯರೇ, ಇದು ನಮ್ಮ ಮೊದಲ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂದ್ರೆ ನಮ್ಮೂರಲ್ಲಿ ಪ್ರಸಿದ್ಧವಾದ ಒಂದು ಬಸವಣ್ಣನ ಗುಡಿನ ನಿಮ್ಗೆ ತೋರ್ಸಕ್ಕೆ ಹೊಂಟೇವಿ. ಸೊ ಎಲ್ಲರೂ ಅದನ್ನ ನೋಡ್ಬೇಕಾ ತೋರಿಸ್ತೇವೆ. ಸೊ ಇದು ನಮ್ದು ಮೊದಲೇ ವಿಡಿಯೋ. ಏನಾದ್ರಲ್ಲಿ ನಮ್ದು ತಪ್ಪಾಗಿದ್ರೆ ಸೊ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕಾ. ಏನಿಲ್ಲ ಇದ್ರಾಗ ಹೇಳೋದು, ಇಲ್ಲಿಂದ ಇಲ್ಲಂದ್ರೂ ಒಂದು 400 ಮೀಟ್ರ್ ದೂರ ಇರ್ತದ. ಸೊ ಒಂದ್ಸಲ ನೋಡ್ಬಿಡ್ರಿ ಅಂತಲ್ಲ. ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ನೋಡಾತ್ರಿ ಅಂತ ಒಂದು ಇಲ್ಲಂದ್ರೂ ಆಲ್ಮೋಸ್ಟ್ ಒಂದು 150-200 ವರ್ಷದ ಗುಡಿ ಇರ್ಬೋದು. ಅದನ್ನ ನೀವೇ ನೋಡಾತ್ರಿ ತೋರಿಸ್ತೇವೆ. ಈಗ ಇಲ್ಲಿ ನೋಡ್ತಿರ್ಬೋದು, ಮುಂದೈತದ ಗುಡಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು ತಳಗಿಂದ ಅಂದ್ರೂ ಅಲ್ಲಿ ನಾವು ಟ್ಯಾಂಕ್ ಹಾಕ್ತಾ ಇರಲಿಲ್ಲ ಗಾಯ್ಸ್. ಅಲ್ಲಿ ನಮ್ದು ಗಾಡಿ ಹಚ್ಚೇವಿ ಬೈಕ್. ಅಲ್ಲಿಂದ ಇಲ್ಲಿಗೆ ಒಂದು 500 ಮೀಟ್ರ್, ಒಂದು 400-500 ಮೀಟ್ರ್ ದೂರ ಹಾಕತ್ತದ. ಅಲ್ಲಿಂದ ಅಲ್ಲಿ ಮಟ್ಟ ನಾವು ಬರ್ಬೇಕ. ಬೈಕ್ ಬರ್ತೈತಿ, ಸುಮ್ಮನೆ ನಾವು ಏನು ಬೈಕ್ ತರೋದು ನಡ್ಕೊಂಡು ಬರತ್ತೇವೆ. ನೋಡ್ತಿರ್ಬೋದು. ಈ ಗುಡಿ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇದು ಇಡಗಾಲ ಗ್ರಾಮ ನಮ್ಮೂರಾಗ ಐತಿ. ಸೊ ನಮ್ಮ ಚಾನಲ್ದಾಗ ಫಸ್ಟ್ ವಿಡಿಯೋ ನಮ್ಮ ಊರಾನ ಗುಡಿದ ವಿಡಿಯೋ ಹಾಕ್ಬೇಕಂತ ಅಂದ್ಕೊಂಡು ಈ ವಿಡಿಯೋ ಹಾಕ್ತೀವಿ. ನೆಕ್ಸ್ಟ್ ಈ ವಿಡಿಯೋಕ್ಕೆ ಒಂದು 10 ಲೈಕ್ ಹಾಕಿಬಿಡ್ರಿ ನೀವು. ನೆಕ್ಸ್ಟ್ ನಾವು ನಮ್ಮ ಪಡ್ಯಾಪ್ ದೇವಸ್ಥಾನದ್ದು ವಿಡಿಯೋ ಮಾಡಿ ಹಾಕ್ತೀವಿ. ಆಲ್ಮೋಸ್ಟ್ ಒಂದು 300 ಮೀಟ್ರ್ ಬಂದೇವೆ ನಾವು ಗುಡಿ ಸನಿಯಕ್ಕೆ. ಈಗ ನೋಡ್ತಿರೋ ಹಿಂದೆ ನಮ್ಮ ಗುಡಿ ಐತಿ. ಈಗ ನಾವು ಎಲ್ಲಿಂದ ಬಂದೇವು ಅದೊಂದ್ಸಲ ನಿಮ್ಮ ಕ್ಲಿಪ್ ತೋರಿಸ್ತಾ ನೋಡ್ಬಿಡ್ರಿ. ನೋಡ್ತಿರ್ಬೋದು ಗಾಯ್ಸ್, ಇದೆಲ್ಲ ಇದು ನಮ್ಮೂರ. ಅಲ್ಲಿ ತಳಗ ನಮ್ಮ ಬೈಕ್ ಹಚ್ಚೇವಿ ನೋಡ್ರಿ. ಹೋಗ್ಬರ್ರಿ. ಆಲ್ಮೋಸ್ಟ್ ನಾವು ಗುಡಿ ಸನಿಯಕ್ಕೆ ಬಂದ್ವಿ. ನೋಡ್ತಿರ್ಬೋದು ಇಲ್ಲಿ ಇನ್ನೊಂದು 10 ಮೀಟ್ರ್ ಆದ್ರೆ ಗುಡಿ ಬಂತ. ತೋರಿಸ್ತೇವೆ ಬರ್ರಿ ಮುಂದೆ ನಿಮ್ಗೆ. ಸೊ ನೋಡ್ತಿರ್ಬೋದು ನೀವು ಗುಡಿ ಯಾವ ಥರ ಐತಂತ ತೋರ್ಸೋಣ ಬರ್ರಿ ಮುಂದೆ ಹೆಂಗೈತಿ ನಿಮ್ಗೆ. ಈಗ ನಮ್ಮೂರ ವ್ಯೂ ಗಾಯ್ಸ್ ನೋಡ್ತಿರ್ಬೋದ ಯಾವ ರೀತಿ ಕಾಣ್ತದೆ ಅಂತ. ಅಲ್ಲಿ ತಳಗೆ 2 ಇವು ಕಾಣ್ತಾವ ನಿಮ್ಗೆ ಟ್ಯಾಂಕರ್. ಈ ಗುಡಿ ಏನಪ್ಪಾ ಅಂದ್ರೆ ಒಂದು 100-200 ವರ್ಷದ ಗುಡಿ ಇರ್ಬೋದು ಅಂತಾರ. ಮತ್ತು ಈಗ ಇದು ಹೊಸ ಐತಪ್ಪ ಅಂತ ನೀವು ಅನ್ಕೊಂತಿರ್ಬೋದು. ಇದನ್ನ ಈಗ 2020ರಾಗ ಇದನ್ನು ರೆಸ್ಟ್ರಾ ಮಾಡಿ ಹಳೇದ ಈಗ ಹೊಸದಾಗಿ ಸ್ಥಾಪನೆ ಮಾಡ್ಯಾರ. ಮತ್ತು ಜೊತೆ ಈಗ ಮತ್ತೆ ಗೊಬ್ಬರವನ್ನ ಸಹ ಕರ್ಸಾಕತ್ತಾರ. ನೋಡ್ತಿರ್ಬೋದು. ಈಗ ಇಲ್ಲಿ ನೋಡ್ತಿರ್ಬೋದು ದೀಪಸ್ತಂಭ. ಆಲ್ಮೋಸ್ಟ್ ಇದು ಒಂದು 100-150 ವರ್ಷದಿರ್ಬೋದು. ಸೊ ನೋಡ್ರಿ ನೀವು ಒಂದ್ಸಲ ಗುಡಿ ಹೆಂಗೈತೆ ಅಂತ. ಬರ್ರಿ ಎಂಟ್ರಿ ಕೊಡ್ರಿ. ಇಲ್ಲಿ ಎಷ್ಟು ವಾತಾವರಣ ಚಲೋ ಐತೆ ಅಂದ್ರೆ ಒಂದ್ಸಲ ನೀವು ಡೈರೆಕ್ಟಾಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಇಲ್ಲಿ ಅಂದ್ರೆ ಗೊತ್ತಾಗತ್ತೆ ಎಷ್ಟು ವಾತಾವರಣ ಭಾರಿ ಐತೆ ಅಂತೇಳಿ. ಇಲ್ಲಿ ಒಂದ್ಸಲ ಏನಾರು ನೀವು ಮುಗ್ಕೊಂಡ್ಬಿಟ್ರಿ ಅಂದ್ರೆ ಚಂಚನ ಹೇಳಂಗಿಲ್ಲ, ಅಷ್ಟು ತಂಪೈತಿ ಗುಡಿ ಇದೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಐತೆನ ಹೇಳ್ಬೇಕಂದ್ರೆ